ನಾರಾಯಣೀ ನಮೋಸ್ತುತೆ. ತುಲಾರಾಶಿಯಲ್ಲಿ ಶನಿಗ್ರಹದ ಗೋಚಾರದ ಫಲಗಳು. ತುಲಾರಾಶಿಯವರಿಗೆ ಇದು 6ನೇ ಭಾವದಲ್ಲಿ ರೋಗ ಶನಿಯಾಗಿ ಸಂಚರಿಸುವ ಸಮಯ. ಶನೇಶ್ವರರು ತುಲಾರಾಶಿಗೆ 4 ಮತ್ತು 5ನೇ ಮನೆಯ ಅಧಿಪತಿಯಾಗುತ್ತಾರೆ. ಈ ರಾಶಿಯವರಿಗೆ ಈಗ ಬಹಳ ಒಳ್ಳೆಯ ಸಮಯವಾಗಿರುವುದರಿಂದ ಪ್ರಮುಖ ಬದಲಾವಣೆಗಳು ಬರುತ್ತವೆ. ಕೌಟುಂಬಿಕ ಹಾಗೂ ವೃತ್ತಿ ಜೀವನವು ಒಟ್ಟಾರೆ ಶಿಸ್ತುಬದ್ಧವಾಗಿ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ನಡೆಸುವ ಪರೀಕ್ಷೆಗಳಲ್ಲಿ ಜಯ ಸಾಧಿಸುವರು. ಶನಿ ಮಹಾನುಭಾವರು ಈ ರಾಶಿಯವರ ಬದುಕಿನೆಡೆಗಿನ ಗಮನವನ್ನು ಹೆಚ್ಚಿಸುವರು. ವೃತ್ತಿ ಜೀವನದಲ್ಲಿ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಂಡು ಆ ಲಾಭಾಂಶವನ್ನು ಉಳಿಸಿಕೊಂಡು ಸರಿಯಾದ ಯೋಜನೆಗಳನ್ನು ರೂಪಿಸಿಕೊಳ್ಳುವರು. ಕಷ್ಟಾರ್ಜಿತ ಆಸ್ತಿಗಳಲ್ಲಿ ಕಾನೂನಿನ ತೊಡಕುಗಳಿದ್ದರೆ ಈಗ ನೀವು ಜಯವನ್ನು ಹೊಂದುವ ಸಮಯ. ಆದರೆ ಭೂ ಸಂಬಂಧಿತ ವ್ಯವಹಾರ ಹಾಗೂ ಕುಟುಂಬಕ್ಕೆ ಸಂಬಂಧಿಸಿದ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ವಿವಾದಗಳು ಉಂಟಾಗುವ ಸಂಭವವಿದೆ. ಇದರಿಂದ ಎಚ್ಚರವಾಗಿರಬೇಕು, ಇಲ್ಲದಿದ್ದಲ್ಲಿ ಕಷ್ಟವಾಗುತ್ತದೆ. ತುಲಾರಾಶಿಯ ಮಿತ್ರರ ತಂದೆ ತಾಯಂದಿರಿಗೆ ಇವರೊಂದಿಗೆ ಆರೋಗ್ಯದ ವಿಷಯದಲ್ಲಿ ಮತ್ತು ಆಸ್ತಿಪಾಸ್ತಿಗಳ ವಿಷಯದಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಳ್ಳುವುದು ದೊಡ್ಡ ಸವಾಲಾಗುತ್ತದೆ. ಶನೇಶ್ವರರ ಈ ಸಂಚಾರವು ಇವರನ್ನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿತ್ಯವೂ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯ ಮತ್ತು ಮನಸ್ಥಿತಿಯಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣುವಂತೆ ಮಾಡುತ್ತದೆ. ಶನೇಶ್ವರರು ತಾವಿರುವ ರಾಶಿಯಿಂದ ತುಲಾರಾಶಿಯ 3, 7 ಮತ್ತು 10ನೇ ಭಾವವನ್ನು ವೀಕ್ಷಿಸುವರು. 3ನೇ ಭಾವದ ದೃಷ್ಟಿಯು ತುಲಾರಾಶಿಯ 8ನೇ ಭಾವದ ಮೇಲೆ ಬೀರುತ್ತದೆ. ಇದರಿಂದ ಇವರನ್ನು ಕಾಡುತ್ತಿದ್ದಂತಹ ಅನಿಶ್ಚಿತತೆ ಹಾಗೂ ದುರದೃಷ್ಟಕರ ಸನ್ನಿವೇಶಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಬಾಳ ಸಂಗಾತಿಯೊಡನೆ ಸ್ಥಿರಾಸ್ತಿಯನ್ನು ಕೊಳ್ಳುವರು. 7ನೇ ಭಾವದ ದೃಷ್ಟಿಯು 12ನೇ ಭಾವದ ಮೇಲೆ ಬೀರುವುದು. ಶನಿ ಮಹಾನುಭಾವರು ಆತ್ಮಕಾರಕರು. ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಜಾಗ್ರತೆ ವಹಿಸಬೇಕು, ಇಲ್ಲದಿದ್ದಲ್ಲಿ ವೈದ್ಯಕೀಯ ಖರ್ಚುಗಳು ಉಂಟಾಗುತ್ತದೆ. ವಿದೇಶದಲ್ಲಿ ವೃತ್ತಿ ಹಾಗೂ ವ್ಯಾಪಾರದ ಅವಕಾಶಗಳು ದೊರೆಯುತ್ತದೆ. 10ನೇ ಭಾವದ ದೃಷ್ಟಿಯು 3ನೇ ಭಾವದ ಮೇಲೆ ಬೀರುವುದು. ವಾಕ್ಚಾತುರ್ಯತೆಯಿಂದ ಸಂವಹನ ಕೌಶಲ್ಯವು ಹೆಚ್ಚಾಗುತ್ತದೆ. ಇದರಿಂದ ಇವರು ಜೀವನದಲ್ಲಿ ಸಫಲತೆಯನ್ನು ಕಾಣುವಂತಾಗುತ್ತದೆ. ಒಡಹುಟ್ಟಿದ ತಮ್ಮ ತಂಗಿಯರೊಂದಿಗಿನ ಸಂಬಂಧದಲ್ಲಿ ವೈಮನಸ್ಯ ಉಂಟಾಗುತ್ತದೆ ಅಥವಾ ವೈಯಕ್ತಿಕ ಜೀವನದಲ್ಲಿ ಸವಾಲುಗಳು ಎದುರಾಗುತ್ತವೆ. ಈ ಸಂಚಾರವು ತುಲಾರಾಶಿಯವರಿಗೆ 75% ಉತ್ತಮ ಫಲಗಳನ್ನು ನೀಡುತ್ತದೆ. ಇದರಲ್ಲಿ ಶನೇಶ್ವರರು ತುಲಾರಾಶಿಯವರ ಜನ್ಮಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ. ತುಲಾರಾಶಿಯ ಮಿತ್ರರಿಗೆ ಶನೇಶ್ವರರು ಶುಭವನ್ನು ಕರುಣಿಸಲಿ. ಪರಿಹಾರ: ದೃಷ್ಟಿಹೀನರಿಗೆ ಬೇಕಾದಂತಹ ಸಹಾಯವನ್ನು ಕೈಲಾದಷ್ಟೂ ಮಾಡುವುದು. ಪ್ರತಿ ಶನಿವಾರ ಆಂಜನೇಯ ಅಥವಾ ಶನೇಶ್ವರನ ದೇಗುಲಕ್ಕೆ ಭೇಟಿ ನೀಡುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ಸನಾತನ ಧರ್ಮಕ್ಕೆ ಜಯವಾಗಲಿ.